ಇವತ್ತಿನ ರೆಸಿಪಿ ಮಸಾಲ್ ಪುರಿ. ಮಸಾಲ್ ಪುರಿ ಅಂದ್ರೆ ಯಾರಿಗ್ ಇಷ್ಟ ಇಲ್ಲ? ಎಲ್ಲ ಆಚೆ ಹೋದ್ರೆ ಮಸಾಲ್ ಪುರಿ ತಿನ್ಕೊಂಡು ಮನೆ ಬರ್ತೀವಿ. ಅಷ್ಟ್ ಇಷ್ಟ ಪಡ್ತಾರೆ ಎಲ್ಲ. ಅದನ್ನೇ ಮನೆಯಲ್ಲಿ ಹೆಲ್ದಿಯಾಗಿ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ತುಂಬಾನೇ ರುಚಿಯಾಗಿರುತ್ತೆ. ಮನೇಲೆ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕೂಡ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ತಡ ಮಾಡೋದು ಯಾಕೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಬಟಾಣಿನ ಬೇಯಕ್ಕಿಡ್ಬೇಕು. ಬಟಾಣಿನ ಓವರ್ ನೈಟ್ ನೆನೆಸಿದ್ದೆ. 1.5 ಕಪ್ಪು ಬಟಾಣಿ ತಗೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಜಾಸ್ತಿ ಆಡ್ ಮಾಡಬಾರ್ದು. ಹಾಗಾಗಿ ಮುಳುಗೋಷ್ಟಿದ್ರೆ ಸಾಕಾಗುತ್ತೆ. ಇದು ತುಂಬಾ ಮೆತ್ತಗೆ ಬೇಯ್ದ್ರೆ ಚೆನ್ನಾಗಿರುತ್ತೆ. ತೀರಾ ಪಾಯಸ ತರನೂ ಆಗ್ಬಾರ್ದು. ಮೀಡಿಯಂ ಆಗಿ ಕಾಳನ್ನ ಗಮ್ಕುದ್ರೆ ಮ್ಯಾಶ್ ತರ ಆಗ್ಬೇಕು. ಅಲ್ಲಿ ತನಕ ಬೇಯಿಸ್ಕೋಬೇಕು. ಇವಾಗ ಮಸಾಲೆ ರುಬ್ಬೋದಕ್ಕೆ 1 ಕಪ್ ಅಷ್ಟು ಪುದೀನ, 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 10 ಸ್ಪೂನ್ ಜೀರಿಗೆ, 2 ಚಕ್ಕೆ, 3 ಲವಂಗ, ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, 1 ಕಪ್ ಅಷ್ಟು ಈರುಳ್ಳಿ, 1 ಕಪ್ ಅಷ್ಟು ಟೊಮೊಟೊ, 4 ಶುಂಠಿ ಪೀಸಸ್ ತಗೊಂಡಿದ್ದೀನಿ. ಇವಾಗ ಒಂದ್ ಬಾಣ್ಲೆಗೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಚಕ್ಕೆ, ಲವಂಗ, ಜೀರಿಗೆನ ಆಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ 1 ಕಪ್ ಅಷ್ಟು ಬೆಳ್ಳುಳ್ಳಿ ಆಡ್ ಮಾಡ್ತಾ ಇದ್ದೀನಿ. 1 ಗೆಡ್ಡೆ ಅಷ್ಟು ತಗೊಂಡಿದ್ದೀನಿ. ಶುಂಠಿ, ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಚೆನ್ನಾಗಿ ಕೈ ಆಡಿಸ್ಕೊಂಡು ಆಗಿದ್ಮೇಲೆ ಇದಕ್ಕೆ ನಾನು 1 ಕಪ್ ಅಷ್ಟು ಈರುಳ್ಳಿ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದ ತನಕ ಹುರ್ಕೋಬೇಕು. ತುಂಬಾ ಕಪ್ಪು ಆಗ್ಬಾರ್ದು. ಮೀಡಿಯಂ ಇದ್ರಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಮಸಾಲೆ ಯಾವ ರೀತಿ ಫ್ರೈ ಮಾಡ್ಕೊಂತೀವಿ ಅದ್ರ ಮೇಲೆ ಟೇಸ್ಟ್ ಕೂಡ ಬದಲಾಗುತ್ತೆ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಟೊಮೊಟೊ ಆಡ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಹಸಿರು ಮೆಣಸಿನಕಾಯಿನ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಖಾರ ಯಾರು ತಿನ್ನಲ್ಲ, ಹಾಗಾಗಿ ನಾನಿಲ್ಲಿ 2 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಹುರ್ಕೊಬೇಕು. ತೀರಾ ಒತ್ತಾಗ್ದು ಆಗ್ಬಾರ್ದು. ಹಾಗಾಗಿ ಇದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ನೀಟಾಗಿ ಹುರ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದ್ರಲ್ಲೇನೆ ರುಚಿ ಚೇಂಜ್ ಆಗುತ್ತೆ, ಇಲ್ಲ ಅಂದ್ರೆ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಟೊಮೊಟೊನು ಕೂಡ ಎಲ್ಲ ಸ್ವಲ್ಪ ನ್ಯಾಶ್ ತರ ಆಗ್ಬೇಕು, ಅದು ರುಚಿ ಕೂಡ ಬಿಡುತ್ತೆ. ಇವಾಗ ನಾನು ಇದನ್ನ ಆರಕ್ಕೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಆಲೂಗೆಡ್ಡೆ ಬಟಾಣಿ ಬೇಯಕ್ ಹಾಕಿದ್ವಲ್ಲ ಅದು ಕೂಡ ಇವಾಗ ಬೆಂದಿದೆ. ಇಷ್ಟ ಆಗಿದೆ. ನೀರು ಕೂಡ ಎಲ್ಲ ಕಡಿಮೆ ಆಗಿ ನೀಟಾಗಿ ಬೆಂದಿದೆ. ನಾನಿಲ್ಲಿ ಒಂದು 5-6 ವಿಷಲ್ ಬರ್ಸ್ಕೊಂಡಿದ್ದೆ. ಬಟಾಣಿ ನೀಟಾಗಿ ಬೇಯಬೇಕು. ಹಾಗಾಗಿ ಮಸಾಲೆ ರುಬ್ಬೋದಕ್ಕೆ 1 ಕಪ್ ಅಷ್ಟು ಬಟಾಣಿ ಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 3 ಸೌಟ್ ಅಷ್ಟು ಎತ್ತಿಕ್ತಾ ಇದ್ದೀನಿ. ಸಣ್ಣ ಬೌಲಲ್ಲಿ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ನೀಟಾಗಿ ನ್ಯಾಶ್ ಮಾಡ್ಕೋಬೇಕು. ನಾನು ಇದ್ರ ಸಹಾಯದಿಂದ ಎಲ್ಲ ನೀಟಾಗಿ ನ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ನಿಧಾನಕ್ಕೆ ನ್ಯಾಶ್ ಕೂಡ ಆಗುತ್ತೆ. ಬಟಾಣಿ ಫುಲ್ ಪಾಯಸ ತರ ಆಗ್ಬಾರ್ದು, ಬಾಯಿ ಕೂಡ ಸಿಗ್ಬೇಕು. ಹಾಗಾಗಿ ನಿಧಾನಕ್ಕೆ ಈ ತರ ಎಲ್ಲ ಕ್ಲೀನ್ ಆಗಿ ಕಲಿಸ್ಕೊಂಡ್ರೆ ಈ ಅದಕ್ಕೆ ಬಂದ್ರೆ ಸಾಕಾಗುತ್ತೆ. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಬಟಾಣಿ ಕೂಡ ಎಲ್ಲ ಪಾಯಸ ತರನೂ ಆಗಿಲ್ಲ, ಗಟ್ಟಿ ಕೂಡ ಇದೆ. ಇಷ್ಟ ಆದ್ರೆ ಚೆನ್ನಾಗಾಗುತ್ತೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ರುಬ್ಬೋದಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಅಷ್ಟು ಪುದೀನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಬೇಯಿಸಿ ಎತ್ತಿಟ್ಟಂತಹ ಬಟಾಣಿ ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನಾನು ನೀರ್ನ ಆಲೂಗೆಡ್ಡೆ ಬಟಾಣಿ ಬೇಯಿಸಿರ್ತೀವಲ್ವಾ, ಅದ್ ನೀರ್ ಜಾಸ್ತಿ ಆದ್ರೆ ಅದನ್ನೇ ಎತ್ತಿಟ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಬೇಕಾದ್ರೆ ಆಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದು ನೀರ್ ಏನಾದ್ರು ಜಾಸ್ತಿ ಅನ್ಸಿದ್ರೆ ಎತ್ತಿಟ್ಬಿಟ್ಟು ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಇನ್ನು ಟೇಸ್ಟ್ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಇಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟು ರುಬ್ಬಿದ್ರೆ ಸಾಕಾಗುತ್ತೆ. ಇದನ್ನ ನಾವು ಇವಾಗ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಗರಂ ಮಸಾಲನ ಆಡ್ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಸೀದೋಗಂಗ್ ಆಗ್ಬಿಡುತ್ತೆ. ಎಣ್ಣೆಲಿ 1 ಸೆಕೆಂಡ್ ಅಷ್ಟು ಇದು ಫ್ರೈ ಆದ್ಮೇಲೆ ಈ ತರ ನೊರೆ ಬರುತ್ತಲ್ಲ, ಇದು ಸ್ವಲ್ಪ ಕಡಿಮೆ ಆದ್ಮೇಲೆ ರುಬ್ಬಿರೋ ಅಂತಹ ಮಸಾಲೆನ ಆಡ್ ಮಾಡ್ತಾ ಇದ್ದೀನಿ. ಆದಷ್ಟು ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದು ಕೂಡ ಎಣ್ಣೆ ಬಿಡುತ್ತೆ ಮಸಾಲ ಎಲ್ಲ. ಅಲ್ಲಿ ತನಕ ಕೂಡ ಲೋ ಫ್ಲೇಮ್ ಅಲ್ಲೇನೆ ನೀಟಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದು ಕೂಡ ಅರೋಮಾ ಕೂಡ ಬರುತ್ತೆ. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಉಳಿದಿರೋ ಅಂತಹ ಮಸಾಲನ ಕೂಡ ಆಡ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಇರೋದನ್ನೆಲ್ಲ ಅದ್ರೊಳಗೆ ಆಡ್ ಮಾಡ್ತಾ ಇದ್ದೀನಿ. ಈ ತರ ಸಣ್ಣ ಉರಿಲಿ ಇಟ್ಕೊಳ್ಳಿಲ್ಲ ಅಂದ್ರೆ ತಳ ಸೀದ್ ಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ನೀಟಾಗಿ ಫ್ರೈ ಆಗ್ಬಿಟ್ಟು ಈ ಅದಕ್ಕೆ ಬಂದಿದೆ. ಎಣ್ಣೆ ಕೂಡ ಬಿಟ್ಟಿದೆ. ಇವಾಗ ನಾನಿಲ್ಲಿ ಆಲೂಗೆಡ್ಡೆ ಬಟಾಣಿನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಆಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಮಸಾಲ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅವಾಗ ಕೂಡ ರುಚಿ ದುಪ್ಪಟ್ಟಾಗುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಬಿಸಿ ಆದ್ರೆ ಸಾಕಾಗುತ್ತೆ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಇರುತ್ತಲ್ವಾ ಮಸಾಲ ಅರ್ಧಂಬರ್ಧ, ಅದಕ್ಕೆ ಸ್ವಲ್ಪ ವಾಟರ್ ಆಡ್ ಮಾಡ್ಬಿಟ್ಟು ಹಾಕೊಂತಾ ಇದೀನಿ. ನೀರ್ ಜಾಸ್ತಿ ಆಡ್ ಮಾಡ್ಬೇಡಿ, ತೆಳ್ಳಗಾದ್ರೂ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತೀರಾ ತೆಳ್ಳಗೂ ಬೇಡ, ನೀರಿಗೂ ಗಟ್ಟಿ ಬೇಡ. ಇವಾಗ ತೋರಿಸ್ತಿದ್ದೀನಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಉಪ್ಪುನು ಕೂಡ ನಾವು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಆದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ
ಇಷ್ಟ ಆದ್ರೆ ಸಾಕಾಗುತ್ತೆ. ಇದನ್ನ ನಾನು ನೀಟಾಗಿ ಕುದಿಸ್ಕೊಂತಾ ಇದ್ದೀನಿ. ಚೆನ್ನಾಗಿ ಕುದ್ರೆ ಚೆನ್ನಾಗಾಗುತ್ತೆ ನೋಡಿ. ಕುದಿತಾ ಇದೆ ಇವಾಗ. ಇಷ್ಟ ಆದ್ರೆ ಚೆನ್ನಾಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ದಲೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಹೊಸ ಹೊಸ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಒಳಗೆಲ್ಲ ಆಗೋಗುತ್ತೆ. ಇವಾಗ ಮಸಾಲ ಕೂಡ ಆಯ್ತು. ಪೂರಿನ ಯಾವ ರೀತಿ ಮಾಡ್ಕೊಳೋದು ಅಂದ್ರೆ, ಇವಾಗೆಲ್ಲ ರೆಡಿಮೇಡ್ ಪೂರಿ ಸಿಕ್ಬಿಡುತ್ತೆ. ಇಲ್ಲ ನಾವು ಹೈಜಿನಿಕ್ ಆಗಿ ಎಣ್ಣೆಲೆ ನಮ್ಮ ಮನೇಲೆ ಮಾಡ್ಕೊಂತೀವಿ ಅಂದ್ರೆ ರೆಡಿಮೇಡ್ ಪ್ಯಾಕೆಟ್ ಕೂಡ ಸಿಗುತ್ತೆ. ಈ ತರ ತಂದಿಟ್ಕೊಬಿಟ್ರೆ ನಾವು ಮಸಾಲ ಪುರಿ ಪಾನಿಪುರಿ ತಿನ್ಬೇಕು ಅಂದ್ರೆ ಮನೇಲೆ ಕೂಡ ಈಸಿಯಾಗಿ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಾಗುತ್ತೆ. ಇವಾಗ ಆಗಿರೋಂತಹ ಮಸಾಲೆನ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪೂರಿ ಕೂಡ ಎಲ್ಲ ಹೊಡೆದಾಕೊಂತ ಇದ್ದೀನಿ. ಮನೇಲೆ ಮಸಾಲ ಪುರಿ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟ ಪೂರಿನೂ ಕೂಡ ಆಡ್ ಮಾಡ್ಕೋಬಹುದು. ನಮ್ಗೆ ರುಚಿ ದುಪ್ಪಟ್ಟು ಅನ್ಸುತ್ತೆ. ಔಟ್ ಸೈಡ್ ಅಲ್ಲಿ ಆದ್ರೆ 3-4 ಅಷ್ಟನೇ ಆಡ್ ಮಾಡ್ತಾರೆ. ಇಲ್ಲಾಂದ್ರೆ ನಮ್ಗೆ ಹೊಟ್ಟೆ ತುಂಬಾ ತಿನ್ಬಹುದು. ಅಲ್ಲಿ ಕೊಡೋ ದುಡ್ಡಿಗಿಂತ ಮನೇಲಿ ಮಾಡ್ಕೊ ತಿಂದ್ರೆ ಹೆಲ್ದಿಗೂ ಆಗಿರುತ್ತೆ, ತುಂಬಾ ಚೆನ್ನಾಗೂ ಅನ್ಸುತ್ತೆ. ನಮ್ಗೆ ಹೊಟ್ಟೆ ತುಂಬಾ ಅಷ್ಟು ಮಸಾಲ ಪುರಿನ ತಿನ್ಬೋದು. ಮಸಾಲೆ ಕೂಡ ನಮ್ಗೆ ಎತ್ತಿಟ್ಕೊಂಡು ಬೇಕು ಅಂದಾಗ ಒಂದ್ 2-3 ದಿವಸ ಆದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಔಟ್ ಸೈಡ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ತರ ಬಂದಿರುತ್ತೆ. ಪೂರಿ ಹಾಕಾದ್ಮೇಲೆ ನಾನಿಲ್ಲಿ ಸಣ್ಣಾಗಿ ಹೆಚ್ಚಿರುವಂತಹ ಟೊಮೊಟೊ ಮತ್ತೆ ಈರುಳ್ಳಿನ ಗಾರ್ನಿಶ್ ನಾಗೆ ಆಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಬಾಯಿಗೆ ಸಿಗುತ್ತಲ್ಲ ಆ ತರ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಇದು ಯಾವ ತರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸರ್ನ ಆಡ್ ಮಾಡಿದ್ರೆ ನಮ್ಮ ಮಸಾಲ ಪುರಿ ಅಂತೂ ಸೂಪರ್ ಟೇಸ್ಟಿಯಾದ ಮಸಾಲ ಪುರಿ ಮನೇಲೆ ರೆಡಿ ಆಗೋಗುತ್ತೆ. ಎಷ್ಟು ಜನ ಬೇಕಾದ್ರೂ ಮನೇಲಿ ಆರಾಮಾಗಿ ತಿನ್ಬಹುದು. ಸ್ನಾಕ್ಸ್ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.